ಮೂಡಿಗೆರೆಯ ಮಾಜಿ ಶಾಸಕ ಕುಮಾರಸ್ವಾಮಿ ಅವರ ಸಂಸಾರದ ಜಗಳ ಮತ್ತೆ ಬೆದಿಗೆ ಬಂದಿರುವುದು. ಕಳೆದ ಬಾರಿ ಇದೇ ರೀತಿ ಜಗಳ ಆದ ಸಂದರ್ಭದಲ್ಲಿ ಹಿರಿಯರ ಜೊತೆ ಮಾತುಕತೆ ಮಾಡಿ ಎಲ್ಲವೂ ಸರಿಯಾಗಿತ್ತು. ಮತ್ತೆ ಈಗ ಅವರ ಪತ್ನಿ ಕುಮಾರಸ್ವಾಮಿ ಅವರ ಪತ್ನಿ ಸವಿತಾ ಅವರು ಗಂಡನಿಂದ ನನಗೆ ಕಿರುಕುಳ ಆಗ್ತಾ ಇದೆ, ಮತ್ತೆಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತೇಳಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಮತ್ತೆ ಅವ್ರನ್ನ ಮನೆ ಒಳಗಡೆ ಕೂಡ ಬಿಡ್ತಾ ಇಲ್ಲ ಅನ್ನುವಂಥದ್ದು. ಈಗ ಕೂಡ ಅವ್ರ ಮನೆಯ ಹೊರಗಡೆ ವಿಜಯಸಾಲ ಲೇಔಟ್ನ ಕುಮಾರಸ್ವಾಮಿ ಅವರ ಮನೆಯ ಹೊರಗಡೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಮೇಡಮ್, ಮತ್ತೆ ಯಾಕೆ ಈ ಜಗಳ? ಯಾಕೆಂದರೆ ಒಂದು ಸಾರಿ ಜಗಳ ಆದಾಗ ಎಲ್ಲವೂ ಸರಿಯಾಗಿತ್ತು, ಮತ್ತೆ ಸರಿ ಇದ್ದೀರಿ ಅನ್ನೋಂಥದ್ದು. ಮತ್ತೆ ಎಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಜಗಳ ಶುರುವಾಯಿತು ಅಂತ? ಎಲ್ಲಿ ಅಂತ ಹೇಳಿದ್ರೆ ಅವರು ಏನಿವಾಗ ಇದೊಂದು ಸಲಿಗೆ ಅಂತ ಹೇಳ್ಕೊಂಡಿದ್ದಾರಲ್ಲ, ಆ ಸಲಿಗೆನ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಬರೀ ಹಾಸನದೊಂದೇ ಅಲ್ಲ, ಹಲವಾರು ಲೇಡೀಸ್ ಜೊತೆ ಈ ರೀತಿ ನನಗೆ ಸಲಿಗೆ ಇದೆ, ಇದು ನನ್ನ ದೌರ್ಬಲ್ಯ, ನಾನು ಇದನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಅದನ್ನು ನಾನು ಒಪ್ಕೊಂಡು ಇವ್ರ ಜೊತೆ ಇರಬೇಕು ಅನ್ನೋ ಹಾಗೆ ನನ್ನ ಮೇಲೆ ಪ್ರೆಷರೈಸ್ ಮಾಡ್ತಾ ಇದ್ದಾರೆ, ಡಿಮಾಂಡ್ ಮಾಡ್ತಾ ಇದ್ದಾರೆ. ಇಲ್ಲದೆ ಹೋದರೆ ನಿಂಗೆ ಡಿವೋರ್ಸ್ ಕೊಡ್ತೀನಿ ಅಂತೇಳಿ ಹೆದರಿಸ್ತಾ ಇದ್ದಾರೆ. ಪ್ರತಿದಿನ ಇದೇ ನಡೀತಾ ಇದೆ. ಹಾಗಾಗಿ ಇದು ಜಗಳ ಮುಂದುವರಿತಾನೆ ಇದೆ. ನಾನು ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಅವರು ನನಗೆ ಒಪ್ಸೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಕೆಲ ದಿನಗಳ ಹಿಂದೆ ನೀವು ಧರ್ಮಸ್ಥಳಕ್ಕೆ ಹೋಗಿದ್ರಿ, ಅಲ್ಲೇನೋ ಮಾತುಕತೆ ಆಯಿತು, ನಾವು ಆಣೆ ಮಾಡಿದ್ರು ಅವರು ಮತ್ತೇನು ಮಾಡಲ್ಲ ಅಂತ. ಅವತ್ತು ಏನು ಆಣೆ ಆ್ಯಕ್ಚುಲಿ ಆಗಿದ್ದು? ಅವ್ರು ಈ ರೀತಿ ಯಾರ್ಯಾರ ಜೊತೆ ಈ ರೀತಿ ತಪ್ಪಾಗಿ ನಡ್ಕೊಂಡಿದ್ರು, ಸಲಿಗೆ ಇಟ್ಕೊಂಡಿದ್ರು, ಎಲ್ಲ ಹೆಂಗಸರು ಸವಾಸ, ಅವ್ರ ಫ್ಯಾಮಿಲಿ ಸವಾಸ ಎಲ್ಲ ಬಿಟ್ಟು, ಈವನ್ ಫೋನಲ್ಲೂ ಕೂಡ ಅವ್ರ ಜೊತೆ ಎಲ್ಲ ಮಾತುಕತೆ ಎಲ್ಲ ಬಿಟ್ಬಿಡ್ತೀನಿ. ಇನ್ನೇನಿದ್ರು ನನ್ನ ಹೆಂಡತಿ ಜೊತೆ ಮಾತ್ರ ನನ್ನ ಸಂಬಂಧ ಇಟ್ಕೊಂಡು ಜೀವನ ಪೂರ್ತಿ ಅವ್ರ ಜೊತೆ ಚೆನ್ನಾಗಿರ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿದರು. ಅಲ್ಲಿ ಮಾಡಿ ಬಂದರು, ಬಟ್ ಆ ರೀತಿ ಅವ್ರು ನಡ್ಕೊಳ್ತಾ ಇಲ್ಲ. ಮತ್ತು ನಿಮ್ಮ ಇಬ್ಬರು ಜಗಳ ಒಂದು ವಾರದಿಂದ ಮತ್ತೆ ಶುರುವಾಗಿದೆ ಅನ್ನುವಂಥದ್ದು. ಅಂದರೆ ಈಗ ಒಂದು ವಾರದಿಂದ ಆಗಲಿ, ಮತ್ತು ನಿನ್ನೆ ಏನು ನಡೀತು ಕರೆಕ್ಟಾಗಿ? ಒಂದು ವಾರ ಅಲ್ಲ, ಹೆಚ್ಚು ಕಮ್ಮಿ ಇದೊಂದು, ನಾವು ಇವಾಗ ನವಂಬರ್ 14 ಒಟ್ಟಿಗೆ ಇದ್ದೀವಿ. ನವಂಬರ್ 14 ಒಂದು 15 ಡೇಸ್ ನಾವು ಚೆನ್ನಾಗಿದ್ವಿ. ಮತ್ತು 15 ಡೇಸ್ ಆದಮೇಲೆ ನನಗೆ ಗೊತ್ತಾಯಿತು ಇವರು ಇದನ್ನೆಲ್ಲ ಮುಂದುವರಿಸ್ತಾ ಇದ್ದಾರೆ ಅಂಥೇಳಿ. ಈಗ ಸ್ವಲ್ಪ ಒಂದು 15-20 ಡೇಸಿಂದ ಇದು ನಡೀತಾನೆ ಇದೆ. ನಾನು ಇದನ್ನೆಲ್ಲ ಬಿಡಬೇಕು, ನೀವು ಇದು ಸರಿ ಹೋಗೋದಿಲ್ಲ, ಇದು ಯಾವ ಥರ ಇದು ದೌರ್ಬಲ್ಯ, ನಿಮ್ಗೆ ಈ ವಯಸ್ಸಲ್ಲಿ ನನಗೆ ದೌರ್ಬಲ್ಯ ಅಂತ ಹೇಳಿದ್ರೆ ಇದು ಜನ ಎಲ್ಲ ನಗೋದಿಲ್ವಾ? ಇದು ಯಾಕೆ ಹಿಂಗೆ ಮಾಡ್ತೀರಾ ನೀವು, ಇದನ್ನೆಲ್ಲ ಬಿಡಿ ಅಂತ ಹೇಳಿದ್ರೆ ಆಯಿತು ಬಿಡ್ತೀನಿ ಅಂತಾರೆ. ಆಮೇಲೆ ಮತ್ತೆ ನನ್ನ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡಿದರು. ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಆದಮೇಲೆ ನನ್ನ ಒಂದು ಸೇಫ್ಟಿಗೋಸ್ಕರ ನಾನು ಪೊಲೀಸವ್ರು, ಯಾಕಂದರೆ ನಾನು ಅವತ್ತು ತೋಟದ ಮನೆಯಲ್ಲಿ ಯಾರೂ ನನ್ನ ಜೊತೆ ಇಲ್ದಿರೋದ್ರಿಂದ ನಾನು ಪೊಲೀಸವ್ರ ಹೆಲ್ಪ್ ಕೇಳಿದೆ, ನಾನು ಬನ್ನಿ ಅಂತ ಹೇಳಿ. ಅವ್ರ ಮುಂದೆನೇ ಹೇಳಿದ್ರು ಇದು ನನ್ನ ದೌರ್ಬಲ್ಯ ಅಂತ ಹೇಳಿ. ಮೂಡಿಗೆರೆಯಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ ನಿಮ್ಮ ಮೇಲೆ, ಅಂದರೆ ಅವರ ಸ್ನೇಹಿತೆ ಅಂತೇಳಿ ಕೂಡ ಈ ಮತ್ತೊಬ್ಬ ಮಹಿಳೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಅಂದರೆ ಆ ಮಹಿಳೆಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡುವಂಥ ಅಧಿಕಾರ ಅವ್ರಿಗೇನಿದೆ, ಮತ್ತು ಅದು ಏನು ಕಂಪ್ಲೇಂಟ್ ಅದು ಅಂತ? ಅದನ್ನು ನಾನು ಕುಮಾರಸ್ವಾಮಿ ಅವ್ರಿಗೇನೆ ನಾನು ಕೇಳಬೇಕಾಗಿದೆ. ಆಕೆ ನನ್ನ ಮೇಲೆ, ನೀವು ಯಾಕೆ ಆಕೆಯಿಂದ ನನ್ನ ಮೇಲೆ ಕಂಪ್ಲೇಂಟ್ ಕೊಡಿಸಿದ್ದೀರಾ? ನೀವು ಆಕೆ ಜೊತೆ ನೋಡಿ ಸಲಿಗೆನ ಬಿಡಬೇಕು. ನೀವು ಬಿಟ್ರೇ ನಿಮಗೆ ಒಳ್ಳೆ ರಾಜಕೀಯ ಜೀವನ ಸಿಕ್ಕೋದು. ಅದನ್ನು ಬಿಟ್ಟು ನೀವು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದರೆ ಜನ ಬುದ್ಧಿವಂತರು ಇದ್ದಾರೆ. ಈಗ ನಾನು ಆಸ್ತಿಗೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನೀವು ಯಾರಿಂದನೋ ನನ್ನ ಮೇಲೆ ಕಂಪ್ಲೇಂಟ್ ಕೊಡಿಸ್ಕೊಂಡು ನೀನು ಈ ರೀತಿ ನನ್ನ ಒಂದು ದೌರ್ಬಲ್ಯಕ್ಕೆ ನೀನು ಸಹಕರಿಸು ಅಂತ ಕೇಳ್ತಾ ಇರೋದಕ್ಕೂ ಈ ಆಸ್ತಿ ವಿಷಯಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನೀವು ಎಲ್ಲಿಂದ ಎಲ್ಲಿಗೂ ನೀವು ಇದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ದೇನು ತಪ್ಪಿದೆ ನೀವು ಅದನ್ನು ಸರಿ ಮಾಡ್ಕೊಳ್ಳಿ. ಜಂಟಿ ಖಾತೆ ಮಾಡಿ, ಅವರ ಕಾಫಿ ತೋಟವನ್ನು ಜಂಟಿ ಖಾತೆ ಮಾಡಿಸಿ ಅನ್ನುವಂಥ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅಂದರೆ ಬೇರೆ ಯಾರಿಗಾದ್ರೂ ಆಸ್ತಿ ಮಾಡ್ತಾರೆ ಅನ್ನುವಂಥ ಭಯ ಇದೆಯಾ? ಅದ್ರ ಜೊತೆ ಆ ಸಂಬಂಧಪಟ್ಟಂತೆ ಮಾತುಕತೆ ಗಂಡ ಹೆಂಡತಿ ನಡುವೆ ನಡೆದಿರೋದು ಈವರೆಗೆ? ಇಲ್ಲ, ಅದು ಏನು ಗೊತ್ತಾ, ಎಲ್ಲ ಆಸ್ತಿನೂ ಕುಮಾರಸ್ವಾಮಿ ಹೆಸರಲ್ಲೇ ಇದೆ. ಮೊದಲಿಂದನೂ ಅಷ್ಟೇ, ನಾನು ಮದುವೆ ಆದಾಗಿಂದನೂ ಎಲ್ಲ ಆಸ್ತಿನೂ ಕುಮಾರಸ್ವಾಮಿ ಹೆಸರಲ್ಲೇ ಇದೆ. ನನಗೇನಾದರೂ ಜಂಟಿ ಖಾತೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ನನ್ನ ಹೆಸರಿಗೆ ಯಾವ್ದಾದ್ರು ಮಾಡಿಸ್ಕೋಬೇಕು ಅಂತಿದ್ರೆ, ನನ್ನ ಮದುವೆ ಆದಮೇಲೆ ಅವರು ತುಂಬ ಆಸ್ತಿಗಳನ್ನ ತೊಗೊಂಡಿದ್ದಾರೆ. ನನ್ನ ಹೆಸರಿಗೆ ಯಾವ್ದಾದ್ರು ಆಸ್ತಿ ಬೇಕು ಅಂತ ನನಗೆ ಅವಾಗ ಅನಿಸಿದರೆ ನಾನು ಮಾಡಿಸ್ಕೋಬೋದಾಗಿತ್ತಲ್ವ. ನಾವಿಬ್ಬರು ಅವಾಗ ತುಂಬಾ ಚೆನ್ನಾಗಿದ್ವಿ. ನಾವು ಹಿಂಗೆ ಬೀದಿರಂಪ ಹಾದಿರಂಪ ಗಲಾಟೆ ಮಾಡಿಕೊಂಡು ನೋಡಿ ನಮ್ಮಿಬ್ಬರ ಮಧ್ಯೆ ಜಗಳ ಬಂದಿರೋದೇ ಈ ಲೇಡೀಸ್ಗಳಿಂದಾಗಿ. ಅವ್ರದ್ದೇನು ದೌರ್ಬಲ್ಯ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರಲ್ಲ, ಅದರಿಂದಾಗಿ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಅಲ್ಲ. ಅವರು ತನ್ನ ತಪ್ಪನ್ನ ಮುಚ್ಕೊಳ್ಳೋದಕ್ಕೋಸ್ಕರ ನನ್ನ ಮೇಲೆ ಸುಳ್ಳು ಏನೇನು ಸಾಧ್ಯನೋ ಅದನ್ನೆಲ್ಲನೂ ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾರೆ. ಈಗ ಮನೆಯಿಂದ ಹೊರಗಡೆ ನಿಂತಿದ್ದೀರಿ, ಮನೆಗೆ ಬರಲೇಬೇಡಿ ಅಂತ ಅವ್ರು ಹೇಳಿದಾರಾ? ಏನಂತ ಮನೆ ಹೊರಗೆ ಹಾಕಿ? ಹೌದು, ಈಗ ಅವರು ಏನಂತ ಹೇಳ್ತಾ ಇದ್ದಾರೆ ಅಂದರೆ, ನಾನಲ್ಲಿ ಆ ಸ್ಟೇಟ್ಮೆಂಟನ್ನು ಬರ್ಕೊಟ್ಬಿಟ್ಟು ಬರಬೇಕಂತೆ. ನನಗೆ ಈ ರೀತಿ ನಾನು ಏನಿದೆ ಇವ್ರದ್ದು ದೌರ್ಬಲ್ಯ ಏನಿದೆ ಅದಕ್ಕೆ ನಾನು